Hello everyone, welcome back to my channel. ಇವತ್ತಿನ ವಿಡಿಯೋದಲ್ಲಿ ನಾನು ಊಟಿಯಲ್ಲಿರುವ ಟ್ಯುಲಿಪ್ ವಿಲೇಜ್ ರೆಸಾರ್ಟ್ನ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ ಬುಕ್ ಮಾಡಿರೋದು ಒಂದು ಸೂಟ್ ರೂಮ್ ವಿತ್ ಬಾಲ್ಕನಿ. ಇದರಲ್ಲಿ ಏನೇನಿತ್ತು ಅಂದ್ರೆ ಹೋದ ತಕ್ಷಣನೇ ಒಂದು ಲಿವಿಂಗ್ ರೂಮ್, ಅಲ್ಲೇ ಒಂದು ಡೈನಿಂಗ್ ಟೇಬಲ್, 2 ಸೋಫಾ ಇತ್ತು, ಆಮೇಲೆ ಸೈಡ್ಗೆ ಒಂದು ಕಿಚನ್ ಕೂಡ ಇತ್ತು. ಇದರಲ್ಲಿ ವಾಟರ್ ಪ್ಯೂರಿಫೈಯರ್ ಕೊಟ್ಟಿದ್ರು, ಅಲ್ಲದೆ ಒಂದು ಎಲೆಕ್ಟ್ರಿಕ್ ಕಿಟಲ್ ಕೂಡ ಕೊಟ್ಟಿದ್ರು, ಆಮೇಲೆ 4 ಗ್ಲಾಸಸ್ ಇತ್ತು. ನೆಕ್ಸ್ಟ್ ಇಲ್ಲಿಂದ ಮುಂದೆ ಹೋಗ್ತಿದ್ದಂಗೆ ಒಂದು ಬೆಡ್ರೂಮ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಎಲ್ಲ ಇತ್ತು, ಒಂದು ಕಬೋರ್ಡ್ ಮತ್ತೆ ಡಬಲ್ ಬೆಡ್ ಇತ್ತು. ರೆಸಾರ್ಟ್ ಅಲ್ಲಿ ನಿಮಗೆ ತುಂಬಾನೇ ಆಪ್ಷನ್ಸ್ ಇರುತ್ತೆ, ಸಿಂಗಲ್ ರೂಮ್ ಮತ್ತೆ ಡಿಲಕ್ಸ್ ರೂಮ್, ಈ ತರ ಸುಮಾರು ಆಪ್ಷನ್ಸ್ ಇರುತ್ತೆ. ನಾನು ಇದನ್ನ ಮೇಕ್ ಮೈ ಟ್ರಿಪ್ ಥ್ರೂ ಬುಕ್ ಮಾಡಿದ್ದೆ. ಬುಕ್ ಮಾಡಿರೋ ಈ ಸೂಟ್ ರೂಮ್ ಅಂತೂ ತುಂಬಾನೇ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಮಕ್ಕಳಿರೋರ್ಗಂತೂ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಬಾತ್ರೂಮು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ, ಸೈಡ್ಗೆ ಒಂದು ಸಿಂಕ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ಹೋಗ್ತಾ ಇದ್ದಂಗೆನೆ ಇಲ್ಲಿ ಬಾಲ್ಕನಿ ವ್ಯೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ತರ ಒಂದು ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ಮಾರ್ನಿಂಗ್ ವ್ಯೂ ಅಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ನಾನು ಟ್ಯಾಕ್ಸಸ್ ಎಲ್ಲ ಸೇರಿ 2700 ಪೇ ಮಾಡಿದ್ದೆ. ಈ ತರ ನೈಟ್ ವ್ಯೂ ರೆಸಾರ್ಟ್ ಈ ತರ ಕಾಣಿಸುತ್ತೆ. ಬನ್ನಿ ಈಗ ನಾನು ಮಾರ್ನಿಂಗ್ ವ್ಯೂ ಯಾವ ತರ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಬಾಲ್ಕನಿಯಿಂದ ವ್ಯೂ ನೋಡ್ತಾ ಇರ್ಬೋದು, ಈ ತರ ಇತ್ತು, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಮಾರ್ನಿಂಗ್ 7 o'clockಗೆ ಈ ತರ ವ್ಯೂ ಇತ್ತು. ನೀವು ಏನಾದರೂ ಊಟಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದು, ಅಲ್ಲಿ ಒಳ್ಳೆ ರೆಸಾರ್ಟ್ನ ಹುಡುಕ್ತಾ ಇದ್ರೆ ಇದು ಒಂದು ಬೆಸ್ಟ್ ಅಫೋರ್ಡೆಬಲ್ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಫುಡ್ ಯಾಕೋ ನನಗೆ ಅಷ್ಟೇನು ಇಷ್ಟ ಆಗಲಿಲ್ಲ, ಬಟ್ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು, ರೆಸಾರ್ಟು ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.